ಎಗ್ ಅಂದ್ರೆ ಇಲ್ಲಿ ಮೊಟ್ಟೆ, ಇದು ಮೊಟ್ಟೆ, ಅದನ್ನ ಎಗ್ ಅಂತೀವಿ. E for G for gun. G for G for G G G for ಅದಕ್ಕೆ ಬಾಯಿ ಒಳ್ಳಲ್ಲ. ಬತ್ತದೊಳಗೆ ಈಗ ಜಿ 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 ಬತ್ತದೊಳಗೆ ಡ್ರಾ ಮಾಡ್ತಾಳೆ. G for ಗನ್. ಹಾಗೆ ನೋಡಿದ್ರಲ್ಲ ಚಿಟ್ಟೆ ಅಕ್ಷರಾಭ್ಯಾಸ ಹೇಗೆ ನಡೆಯುತ್ತೆ ಅಂತ. ಡೈಲಿ 1 ಅವರ್ ಸಿಂಚು ಸ್ಕೂಲಿಂದ ಬಂದಾಗ ಅವಳೊಂದು 1 ಅವರ್ ಅವಳಿಗೆ ಅಂತ ಟೈಮ್ನ ಇಟ್ಕೊಂಡಿರ್ತಾಳೆ. ಅದನ್ನು ಅವಳು ಚಿಟ್ಟೆಗೋಸ್ಕರ ಬಳಸ್ತಾಳೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೋಮವಾರ ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕೋ ಸಿಂಗಲ್ ಫ್ಯೂಸ್ ಆಯಿತು, ಲೈಟ್ ಯಾಕೋ ಬ್ಲರ್ ಆಗ್ತಾ ಇದೆ. ಫ್ರೆಂಡ್ಸ್, ಸಂಜೆ ನೈಟ್ ರೊಟೀನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಇವಾಗ ತಾನೇ ರಿಲಯನ್ಸ್ ಮಾರ್ಟ್ಗೆ ಹೋಗಿ ಬಂದೆ. ಕೆಲವೊಂದು ತರಕಾರಿಗಳು ಬೇಕಿತ್ತು. ಹಾಗೆ ಈಗ ಸಾಂಬಾರ್ಗೆ ಏನಾದ್ರೂ ಮೊಳಕೆ ಕಾಳು ಏನಾರು ಬಂದಿದೆಯಾ ತೊಗೊಂಬರೋಣ ಅಂತ ಹೋಗಿದ್ದೆ. ಇದು ಸದ್ಯ ಒಂದೊಂದ್ಸಲ ಇರೋದಿಲ್ಲ, ಖಾಲಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ಅದನ್ನು ತೊಗೊಂಬಂದಿದ್ದೀನಿ. ಇವತ್ತು ನೈಟ್ ಸಾಂಬಾರ್ಗೆ ಮೊಳಕೆ ಕಾಳು, ಎಲ್ಲ ಮಿಶ್ರ ಕಾಳುಗಳನ್ನ ಮೊಳಕೆ ಕಟ್ಟಿಸಿ ಬಾಕ್ಸ್ ಮಾಡಿ ಇಟ್ಟಿರ್ತಾರೆ. ಚೆನ್ನಾಗಿರುತ್ತೆ. ಕೆಲವೊಂದ್ಸಲ ಸಿಗುತ್ತೆ, ಕೆಲವೊಂದ್ಸಲ ಸಿಗೋದಿಲ್ಲ. ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ಇವತ್ತು. ಹಾಗೆ ತರಕಾರಿ ಎಲ್ಲ ತಂದಿನಲ್ವ, ಎಲ್ಲ ರೀಫಿಲ್ ಮಾಡಿಬಿಡ್ತೀನಲ್ಲ. ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಟೈಮ್ ಆಗೋತ್ತಲ್ಲ ಮುಳುಗಾಯಿ ತೆಗಿತೀನಿ. ಇದಿಷ್ಟು ನನ್ನ ತರಕಾರಿ ಕತೆ. ಈಗ ಅಡುಗೆ ಮಾಡೋಣ. ರಾತ್ರಿ ಅಡುಗೆ ಏನೆಲ್ಲ ಮಾಡ್ತೀನಿ ನೀವು ನೋಡಿ. ಜೊತೆಗೆ ಯಾಕೋ ಸಿಂಚು ಕೇಳ್ತಾರೆ ಏನಕ್ಕವ ಜೆರಾಕ್ಸ್ ಮಾಡಿಸ್ಬೇಕು ಸ್ಕಾಲರ್ಶಿಪ್ಗೆ. ಇಲ್ಲಿ ನಾನು ಮಾರ್ಟಿಂದ ಮೊಳಕೆ ಕಾಳುಗಳನ್ನ ತಂದಿದ್ದೀನಲ್ವ, ಸಾಂಬಾರು ಮಾಡೋಣ ಅಂತ ಮೊದಲಿಗೆ ಅನ್ನ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಅದ್ರ ಜೊತೆಗೆ ಗೆಣಸು ಕೂಡ ಬೇಯಕ್ಕೆ ಇಟ್ಟಿದ್ದೀನಿ. ಇನ್ನು ಸಾಂಬಾರು ಮಾಡೋಕ್ಕೆ ಏನೇನೆಲ್ಲ ಹಾಕಿ ಮಾಡ್ತೀನಿ ಬನ್ನಿ, ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಹಾಗಾಗಿ ಮೊಳಕೆ ಕಾಳು ಸಾಂಬಾರನ್ನ ಹೇಗೆ ಮಾಡ್ತೀನಿ ತೋರಿಸ್ತೀನಿ. ಅಂದರೆ ಮೊಳಕೆ ಕಾಳು ಅಂದರೆ ಎಲ್ಲ ಮಿಕ್ಸ್ ಕಾಳನ್ನ ಹಾಕಿದ್ರೆ ಯಾವ ಥರ ಸಾಂಬಾರು ಮಾಡ್ತೀನಿ ಅಂತ. ಇಲ್ಲಿ ಕಡಲೆಕಾಳು ಮತ್ತು ಹೆಸರು ಕಾಳು, ಮೂಳಿ ಕಾಳು ಮತ್ತು ತಡ್ನಿ ಕಾಳು ಇಷ್ಟೂ ಮೊಳಕೆ ಕಟ್ಟಿದ್ದಾರೆ. 4 ಕಾಳು ತೋರಿಸೋಣ. ಹಾಗೆ ಸಾಂಬಾರು ಬೇಕಾಗಿರುವಂಥ ಪದಾರ್ಥಗಳು, ತರಕಾರಿ ಎಲ್ಲನೂ ಹೆಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಕಡೆಯಿಂದ ಮಸಾಲ ರುಬ್ಬಿ ಒಗ್ಗರಣೆ ಮಾಡೋಣ. ಈ ಸಾಂಬಾರಿಗೆ ಮುಳುಗಾಯಿ ಆಲೂಗಡ್ಡೆ ತುಂಬಾ ಸ್ಪೆಷಲ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮೊದಲಿಗೆ ಕಾಳನ್ನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ. ಅದನ್ನು ನೀರು ಸೋರಿಸಿ ಎತ್ತಿಟ್ಕೊಂಡೆ. ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ ಅಂದರೆ ಮಟನ್ ಸಾಂಬಾರು ಪುಡಿ, ಜೊತೆಗೆ ತೆಂಗಿನ ತುರಿ, ಸ್ವಲ್ಪ ಕಡಲೆ, ಬೆಳ್ಳುಳ್ಳಿ, ಶುಂಠಿ, 1-2 ಲವಂಗ, ಒಂಚೂರು ಚಕ್ಕೆ, ಹಸಿರು ಮೆಣಸಿಕಾಯಿ, ಟೊಮೆಟೊ, ಹಾಗೆ 3 ಈರುಳ್ಳಿಯಲ್ಲಿ ನೋಡ್ತಾ ಇರ್ಬೋದು. ಇದು ಒಂದು ಟೈಮ್ಗೆ ಊಟ ಮಾಡಿ ಮತ್ತು ಬೆಳಗ್ಗೆ ತಿಂಡಿಗೂ ಸಹ ಆಗುತ್ತೆ ಸಾಂಬಾರು ಇಷ್ಟು ಮಸಾಲ ಹಾಕಿ ಮಾಡಿದ್ರೆ. ಎಣ್ಣೆ ಹಾಕಿ ರುಬ್ಬಿರೋ ಮಸಾಲೆನ 1 ಸ್ಪೂನಷ್ಟು ಹಾಕ್ಬಿಟ್ಟು ಮೊಳಕೆ ಕಾಳುಗಳನ್ನ ಎಣ್ಣೆಯಲ್ಲಿ ಸ್ವಲ್ಪ ಸುಂಡ ಥರ ಹಾಕಬೇಕು. ಇನ್ನು ಬಾಕಿ ಮಸಾಲೆ ಮೊಳಕೆ ಕಾಳು ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಮೇಲೆ ಹಾಕಬೇಕು. ಹೊಟ್ಟೆ ನೋವ್ತಾ ಇದೆಯಾ? ಯಾಕೆ ನೋವ್ತಾ ಇದೆ?
ಅಕ್ಕ ಹೊಡೆದ್ಲು ಅಲ್ಲಿಗೆ. ಬರ್ಲಿ ಅಪ್ಪ ಹೇಳೋಣ. ಗೆಣಿಸ್ತಿಂತೀಯಾ? ಉಟ್ಕೊಂಡು ತಿನ್ನು, ಸಿಪ್ಪೆ ಸಮೇತ ತಿನ್ನು. ಈಗ ಕಾಳು ಎಣ್ಣೆಲಿ ಚೆನ್ನಾಗಿ ನೀರು ಸುಂಡೈತೆ. ಈಗ ಮಿಕ್ಕಿರೋ ಮಸಾಲೆನ ಹಾಕಿಬಿಟ್ಟು ಅಳತೆಗೆ ತಕ್ಕಷ್ಟು ನೀರು ಹಾಕಿ ರುಚಿಗೆ ಉಪ್ಪು ಹಾಕ್ಬಿಟ್ಟು ಮುಳುಗಾಯಿ ಆಲೂಗಡ್ಡೆ ಕಟ್ ಮಾಡಿ ಇಟ್ಟಿದ್ದೆ ಅಲ್ವಾ ಅದನ್ನು ಹಾಕಿ 1 ವಿಷಲ್ ಹೊಡಿಸ್ಬೇಕು. ನಮ್ಗೇನು ಮುದ್ದೆ ಮಾಡ್ಕೋತಾ ಇಲ್ಲ, ದೇವರಾಜಿಗೊಂದು ಮುದ್ದೆ ಬೇಕು. ಅಮ್ಮನ ಮನೆಯಲ್ಲ ಇಸ್ಕೊಂಡು ಬರ್ತೀನಿ. ಅಮ್ಮ ಮುದ್ದೆ ಮಾಡ್ತಾರೆ ಈಗ, ಅಮ್ಮಂದು ಇಸ್ಕೊಂಡು ಬರ್ತೀನಿ. ನಮಗೆ ನಂಗೆ ಗೆಣಸು ತಿಂದು ಸ್ವಲ್ಪ ರೈಸ್ ತಿಂದು ಸರಿ ಹೋಗ್ಬಿಡುತ್ತೆ. ನಾನು ವಾರದಲ್ಲಿ ಒಂದು 2-3 ಸಲ 2 ಸಲಿನಾರು ಗೆಣಸು ಬೇಯಿಸ್ತೀನಿ. ಉಪ್ಪು ಹಾಕೋದಿಲ್ಲ ಹಂಗೆ ನಾನು. ಹಾಗೆ ಚಿಟ್ಟೆ, ನಾನು ಚಿಟ್ಟೆ ಇಬ್ಬರೇ ಇದ್ದಾಗ ತುಂಬ ಮಾತಾಡ್ತಾಳೆ. ಈಗ ಏನೇನು ಹೇಳ್ಕೊಟ್ಟಿದ್ದೀನಿ, ಏನೇನು ಕಲ್ತಿದ್ದೆ ಹೇಳು. ABCD ಹೇಳು ಅವ್ರಿಗೆ, ನೀಟಾಗಿ ಹೇಳು. ಆಮೇಲೆ ನಾನೇನು ಹೇಳ್ದೆ ABCD ಅದನ್ನೇ ಹೇಳ್ತಾಳೆ. 1 2 3 ಹೇಳು. ಮಧ್ಯದಲ್ಲಿ ಹೇಳ್ತಾರಾ? ನೀಟಾಗಿ ಹೇಳ್ಬೇಕು. ಎಷ್ಟು ಬರುತ್ತೆ ಅಷ್ಟೇ ಹೇಳು. ಎಷ್ಟು ಅಕ್ಷರಗಳು ನೆನಪಿದೆ ಅಂತ ನೋಡೋಣ. ಹೇಳೀಗ. ಹಾಂ 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 8 ಅಲ್ಲ 3 ಹಾಂ 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 ಎಮ್ ಅಲ್ಲ ಚಿನಿ. 5 ಆದಮೇಲೆ ಹಾಂ ಅಲ್ಲ 6 ಹಾಂ 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 9 ಆಮೇಲೆ ಹಾಂ ಎಷ್ಟು ಅಷ್ಟಾರು ಅವಳಿಗೆ 1 to 10 ಡೈಲಿ ಹೇಳ್ಕೊಡ್ತಿರ್ತೀನಿ. ಅದಕ್ಕಿಂತ ಈಗ ಚಿಕ್ಕದಲ್ವಾ, ಬೇಬಿ ಸಿಟ್ಟಿಂಗ್ ಬೇಬಿ ಅಲ್ವಾ ಅದು. ನಾನು ಮನೇಲೇ ಹೇಳ್ಕೊಡ್ತಿರೋದ್ರಿಂದ ಮಧ್ಯದಲ್ಲಿ ನೆನ್ಪಿಟ್ಕೊಂಡಿರ್ತಾಳೆ. ಆದರೂ ಪರವಾಗಿಲ್ಲ, ನೆನೆಸಿದ ತಕ್ಷಣ ಒಂದೊಂದು ಅಕ್ಷರಗಳು ಹೇಳಿದ್ಲಲ್ವಾ, ಖುಷಿ ಆಗತ್ತೆ. ಇನ್ನು A for apple D ವರ್ಗೂ ಹೇಳ್ಕೊಟ್ಟಿದ್ದೀನಿ ಆಯಿತಾ. ಚಿರಿ A for apple ಹೇಳಪ್ಪ. ಹಾಂ 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 ಏಯ್ C for ಹಾಂ ಹಾಂ D ಹಾಂ D for ಹೇಳು. ಹಾಂ ಗುಡ್ ಗರ್ಲ್. ಒಟ್ಟಲ್ಲಿ ಡೈಲಿ 1 ಅವರ್ ಒಳಗೆ ಚಾರ್ಟ್ ತೋರಿಸ್ತಾ ABCD ಎಲ್ಲ ರೆಕಗ್ನೈಸ್ ಆಗಲಿ ಅಂತ ಹೇಳ್ಬಿಟ್ಟು ಸರ್ ಇದನ್ನೇ ಬಹೇಟ್ ಮಾಡಿಸ್ಬೇಕು. ಈಗಿನ ಮಗು ಚಿಕ್ಕದಲ್ಲ, 3 ವರ್ಷ ಅಲ್ಲ. ತುಂಬ ವರ್ಡ್ಸ್ಗಳು ತುಂಬ ಹೇಳಿದ್ರೆ ಅಷ್ಟು ತಲೆಗೆ ಹೋಗೋದಿಲ್ಲ. 4 ಅಕ್ಷರನೇ ತಲೆ ಕೂರಿಸ್ಬೇಕು ಅಂತೇಳಿ ABCDನ Z ವರ್ಗೂ ಹೇಳ್ಕೊಡ್ತೀನಿ. ಅದೇ A for appleನ D ವರ್ಗೂ ಮಾತ್ರನೇ ಹೇಳ್ಕೊಟ್ಟಿರೋದು. E for elephant, F for fish ಅಂತೆಲ್ಲ ಹೇಳ್ಕೊಡ್ತೀನಿ ಅಲ್ವೇನಪ್ಪ. ನೋಡಿ ಮನೆನ ಎಷ್ಟು ಅರಗ್ತಾಳೆ ಅಂದರೆ ಏನು ನೀಟಾಗಿರೋಂಗಿಲ್ಲ ಅವಳಿಗೆ, ಏನೂ ನೀಟಾಗಿರೋಂಗಿಲ್ಲ. ಆ ಥರ ಅರಗ್ತಾಳೆ ನೋಡಿ. ದಿಂಬು ಎಸೆಯೋದು ಕೆಳಗಡೆಗೆ ಎಷ್ಟು ಕ್ಲೀನ್ ಮಾಡೋದಲ್ವಾ.
ನಾನು ಚಿಟ್ಟೆ ಹತ್ರ ಮಾತು ಮುಗಿಸೋದ್ರಲ್ಲಿ ಒಂದು ವಿಷಲ್ ಬಂದೇ ಬಿಡ್ತು. ಸಾಂಬಾರು ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುದಿಲಿಕ್ಕಿಟ್ಟೆ. ಅದಾದಮೇಲೆ ರುಚಿ ನೋಡಿದೆ, ತುಂಬ ಚೆನ್ನಾಗಿತ್ತು ಸಾಂಬಾರು. ಈ ಸಾಂಬಾರು ನಾನು ಯಾವಾಗಲೂ ರಾತ್ರಿ ಹೊತ್ತು ಮಾಡಿದ್ರೆ ಬೆಳಗ್ಗೆ ಹೊತ್ತು ಚಪಾತಿ ರೊಟ್ಟಿ ಎಲ್ಲ ಮಾಡ್ಕೊಂಡು ಬಿಡ್ತೀನಿ, ಇಲ್ಲ ತೀರಾ ನಾಳೆ ಮಧ್ಯಾಹ್ನಕ್ಕೂ ಸಹ ಆಗುತ್ತೆ ರಾತ್ರಿ ಮಾಡಿಕೊಂಡ್ರೆ ಅಂದ್ಬಿಟ್ಟು ನಾನು ಯೂಶಲಿ ಬಿಸಿ ಸಾರು ಮಾಡಿದ್ರೆ ರಾತ್ರಿ ಹೊತ್ತೇ ಮಾಡ್ತೀನಿ. ಈ ರೀತಿಯಾಗಿ ಒಂದು ಪ್ಲ್ಯಾನ್ ಮಾಡಿ ಮತ್ತೆ ಬಿಸಿ ಸಾರು ಮಾರನೇ ದಿನ ರಾತ್ರಿನೇ ಮಾಡೋದು. ನಿಮಗೆ ಈ ಸಾಂಬಾರು ರೆಸಿಪಿ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಮುಂದೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಕೊನೆಯಲ್ಲಿ ಚಿಟ್ಟೆ ನಾನು ಮನೇಲಿದ್ದಾಗ ಇಬ್ಬರೇ ಇರ್ತೀವಲ್ವ, ಅವಳ ಜೊತೆ ಮುದ್ದಾಗಿ ಮಾತಾಡ್ತಾ ಇರ್ತಾಳೆ ಯಾವಾಗ್ಲೂ. ಕೆಲವೊಂದು ಅವಳು ಅವ್ರ ಅಪ್ಪನ ಬಗ್ಗೆ ಎಲ್ಲ ಅವಳು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರ್ತಾಳಲ್ಲ, ಅದನ್ನು ಸಣ್ಣದಾಗಿ ಅವಳು ಕಾಣ್ದಂಗೆ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ. ತುಂಬ ಮುದ್ದಾಗಿರುತ್ತೆ, ಕೊನೆವರೆಗೂ ನೋಡಿ. ನಿಮಗೂ ನಿಮ್ಮ ಮಕ್ಳುಗಳಿಗೂ ತೋರಿಸಿ, ತುಂಬ ಇಷ್ಟ ಆಗುತ್ತೆ ಮಕ್ಳುಗಳಿಗೆ. ಮಕ್ಕಳು ವೀಡಿಯೋಸ್ ನೋಡಲಿಕ್ಕೆ ಇಷ್ಟ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇನ್ನು ಚಿಟ್ಟೆ ಅವಾಗವಾಗ ಈ ಥರ ಮಾತಾಡೋದೆಲ್ಲ ಇರುತ್ತೆ. ಈಗ ಕೊನೆವರೆಗೂ ನೋಡಿ. ನೀನು ಹಂಗಂದ್ಬಿಟ್ಟೆ ಮತ್ತೆ ಒಡಿ ಅಂತ ಅಂದೆ. ಹಾಂ, ಹಾಗಾದ್ರೆ ಅಪ್ಪಂಗೆ ಈಗ ಹೊಡೆಯೋದು ಬೇಡ ಅಂತೀಯ? ಏನು ಮಾಡ್ತಿರ್ಬೋದಪ್ಪ? ಏಕೆ? ಎಷ್ಟೊಂದು ಹೇಳ್ದಂಗೆ ಕೇಳುತ್ತಾ? ಸುಮ್ಮನಿರು, ಆಚ್ಕೊಡ್ಸಾನೆ, ಇವತ್ತು ಊಟ ಆಗ್ತಾನೆ. ಯಾಕೆ? ಯಾರು ನೋಡ್ಕೋತಾರೆ ಗೊತ್ತಿಲ್ವಾ ನಿಂಗೆ ಅಪ್ಪನ? ಬೇಡ ಬಿಡು, ನೀನು ನೋಡ್ಕೋತೀನಿ ಬಿಡಮ್ಮ ಅಂತನಾ? ಏನಂದೆ? ಅಪ್ಪನ ನೋಡ್ಕೋತಿ ಹಾಗಾದ್ರೆ? ಅಪ್ಪ ನೀನು ಬೇಡ ಅಂತಿತ್ತು? ಹಾಂ ಹಾಂ ಸಂಜೆಗೆ ಹೊಡೆದು ಓಡ್ಸೋಣ? ಅಪ್ಪ ಏನೇನು ಕೆಲಸ ಮಾಡುತ್ತವ? ಆಮೇಲೆ ಮಾವಿನ ಹಣ್ಣು ತಿನ್ನೋಣ, ಅಪ್ಪ ಬೇಡ ಅನ್ನವ? ಅಪ್ಪ ಬೇಡ ತಾನೆ, ಮಾವಿನ ಹಣ್ಣು ಕೊಡ್ತೀನಿ. ಮಾವಿನ ಹಣ್ಣು ಬೇಕಾ, ಅಪ್ಪ ಬೇಕಾ? ಯಾಕೆ? ಮಾವಿನ ಹಣ್ಣು ಬೇಡವಾಗಾರೆ? ನಿಮ್ಮಪ್ಪ ಬೇಡವಾ? ನಿನಗೆ? ಹೌದಾ? ಹೌದಾ? ಯಾರಿಷ್ಟ ನಿಂಗೆ? ನಾನು ಇಷ್ಟನಾ? ಅಪ್ಪ? ಹೌದಾ? ಇಷ್ಟ ಇಲ್ವಾ? ಓಡಿಸ್ಬಿಡೋದು ಸುಮ್ಮನಿರಾಗಾರೆ, ಆಯ್ತಾ? ಹಾಂ ಹಾಂ ಏ ಪಾಪ ಅಪ್ಪ ಓಡಿಸು ಅಂದೆ ಅಪ್ಪನ. ಮತ್ತು ಓಡಿಸು ಅಂದೆ.